ನೀವು ಎಷ್ಟೇ ಕಷ್ಟಪಟ್ಟರೂ ತಲೆ ಹೊಟ್ಟು ಅಥವಾ ಡ್ಯಾಂಡ್ರಫ್ ಪುನಃ ಪುನಃ ನಿಮಗೆ ಕಾಟ ಕೊಡ್ತಾ ಇದೆಯಾ? ಆ ಥರ ಇದ್ದರೆ ನಾನು ಇವತ್ತು ಹೇಳಿರುವಂಥ ಈ ಒಂದು ಮನೆ ಮದ್ದನ್ನು ಟ್ರೈ ಮಾಡಿ ಖಂಡಿತವಾಗಿಯೂ ಕೇವಲ ಕೆಲವೇ ದಿನಗಳಲ್ಲಿ ನಿಮ್ಮ ತಲೆಯಿಂದ ಈ ಡ್ಯಾಂಡ್ರಫ್ ಅಥವಾ ತಲೆ ಹೊಟ್ಟು ಪರ್ಮನೆಂಟಾಗಿ ಓಡಿ ಹೋಗಿಬಿಡ್ತದೆ. ವಿಡಿಯೋನ ಸಂಪೂರ್ಣವಾಗಿ ನೋಡಿ ಟ್ರೈ ಮಾಡಿ. ನಮಸ್ಕಾರ ಎಲ್ರಿಗೂ, ಅಮ್ಮಿಸ್ ಲೈಫ್ ಸ್ಟೈಲ್ಗೆ ಸ್ವಾಗತ. ಡ್ಯಾಂಡ್ರಫ್ ಇದು ಸಾಮಾನ್ಯವಾಗಿ ಎಲ್ರಿಗೂ ಇರುವಂಥ ಸಮಸ್ಯೆ, ಅಂದರೆ ತಲೆ ಹೊಟ್ಟು. ನಮ್ಮ ತಲೆಯಲ್ಲಿ ತಲೆ ಹೊಟ್ಟಾಗಲಿಕ್ಕೆ ಬೇರೆ ಬೇರೆ ಕಾರಣಗಳಿರ್ತದೆ. ಅದರಲ್ಲಿ ಪ್ರಮುಖವಾದಂಥ ಒಂದು ಕಾರಣ ಏನು ಅಂತ ಹೇಳಿದರೆ ಡ್ರೈನೆಸ್. ನಿಮ್ಮ ಸ್ಕಾಲ್ಪ್ ಏನಿದೆ ಅದು ತುಂಬ ಡ್ರೈ ಆದಾಗ ಈ ಡ್ಯಾಂಡ್ರಫ್ ಸಮಸ್ಯೆ ಹೆಚ್ಚಾಗ್ತಾ ಹೋಗ್ತದೆ. ಹಾಗಾಗಿ ನೀವು ಸ್ಕಾಲ್ಪನ್ನು ಆದಷ್ಟು ಡ್ರೈ ಆಗದೇ ರೀತಿಯಲ್ಲಿ ನೋಡಿಕೊಂಡ್ರೆ ನಿಮಗೆ ಈ ಡ್ಯಾಂಡ್ರಫ್ ಸಮಸ್ಯೆ ಉಂಟಾಗೋದಿಲ್ಲ. ತಲೆ ಹೊಟ್ಟಿನಿಂದಾಗಿ ಏನಾಗ್ತದೆ ಅಂತ ಹೇಳಿದ್ರೆ ನಿಮ್ಮ ತಲೆ ಕೂದಲು ಕೂಡ ಉದುರ್ಲಿಕ್ಕೆ ಶುರು ಆಗ್ತದೆ. ಅದ್ರ ಜೊತೆಗೆ ಆ ಡ್ಯಾಂಡ್ರಫ್ ಕೆಲವೊಮ್ಮೆ ನಮ್ಮ ಬಟ್ಟೆ ಮೇಲೆ ಕೂಡ ಬೀಳ್ತದೆ, ತುಂಬ ಮುಜುಗರ ಅನಿಸ್ತದೆ. ಹಾಗಾಗಿ ಡ್ಯಾಂಡ್ರಫ್ನ ಓಡಿಸ್ಲಿಕ್ಕೆ ಭಾಳಷ್ಟು ಟ್ರೈ ಮಾಡ್ತೇವೆ, ಯಾವುದ್ಯಾವುದೋ ಶ್ಯಾಂಪುಗಳನ್ನು ಯೂಸ್ ಮಾಡ್ತೇವೆ. ಬಟ್ ಅದೆಲ್ಲದೂ ಕೂಡ ಟೆಂಪ್ರರಿ ಪರಿಹಾರ ಅಂತ ಹೇಳ್ಬೋದು. ಒಮ್ಮೆ ನೀವು ಈ ಶ್ಯಾಂಪುಗಳನ್ನು ಉಪಯೋಗಿಸಿದಾಗ ಸ್ವಲ್ಪ ದಿನ ಈ ಡ್ಯಾಂಡ್ರಫ್ ಸಮಸ್ಯೆ ಇರೋದಿಲ್ಲ, ಆದರೆ ಕೆಲವೇ ದಿನಗಳಲ್ಲಿ ಇದು ಮರುಕಳಿಸ್ತದೆ. ಹಾಗಾಗಿ ಡ್ಯಾಂಡ್ರಫ್ನ ಪರ್ಮನೆಂಟಾಗಿ ನೀವು ಓಡಿಸ್ಬೇಕು ಅಂತ ಹೇಳಿದ್ರೆ ಒಂದು ಅದ್ಭುತವಾದಂಥ ಮತ್ತು ತುಂಬ ಸಿಂಪಲ್ ಆಗಿರುವಂತಹ ಮನೆಮದ್ದನ್ನು ಹೇಳ್ತಾ ಇದ್ದೇನೆ. ಇದನ್ನು ನೀವು ಉಪಯೋಗಿಸೋದ್ರಿಂದ ಖಂಡಿತವಾಗಿ ನೀವು ಈ ಡ್ಯಾಂಡ್ರಫ್ ಸಮಸ್ಯೆಯಿಂದ ಮುಕ್ತಿಯನ್ನು ಪಡಿಬೋದು. ಈ ಡ್ಯಾಂಡ್ರಫಿಗೆ ಮನೆಮದ್ದು ಮಾಡ್ಕೊಳ್ಳಿಕ್ಕೆ ನಮ್ಗೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟು ಒಂದು ಕೋಕೋನಟ್ ಆಯಿಲ್ ಮತ್ತು ಲಿಂಬೆಹಣ್ಣು. ಬನ್ನಿ ಇದನ್ನು ಈಗ ಹೇಗೆ ಮಾಡ್ಕೊಳ್ಳೋದು ಅಂತ ನಾನು ಹೇಳ್ತೇನೆ. ಒಂದು ಬಿಸಿ ಮಾಡಲಿಕ್ಕೆ ಒಂದು ಪಾತ್ರೆ ತೊಗೊಳ್ಳಿ. ನಾನಿಲ್ಲಿ ಒಗ್ಗರಣೆ ಪಾತ್ರೆಯನ್ನು ತೊಗೊಂಡಿದ್ದೇನೆ. ಇದಕ್ಕೆ ನೀವು ಒಂದು 2 ಚಮಚದಷ್ಟು ಕೋಕೋನಟ್ ಆಯಿಲ್ನ ಹಾಕ್ಕೊಳ್ಳಿ, ಅಂದರೆ ತೆಂಗಿನೆಣ್ಣೆನ ಹಾಕ್ಕೊಳ್ಳಿ. ನಿಮಗೇನಾದ್ರು ಜಾಸ್ತಿ ಮಾಡ್ಕೊಳ್ಬೇಕು ಅಂತ ಹೇಳಿದರೆ ಇದನ್ನು ಇನ್ನೂ ಸ್ವಲ್ಪ ಜಾಸ್ತಿ ನೀವು ಎಣ್ಣೆನ ಹಾಕ್ಕೊಳ್ಬೋದು. ನಾನಿಲ್ಲಿ 2 ಚಮಚದಷ್ಟು ಕೋಕೋನಟ್ ಆಯಿಲ್ನ ಹಾಕ್ಕೊಂಡಿದ್ದೇನೆ. ನಂತರ ಇದನ್ನು ಸ್ಟವ್ನಲ್ಲಿಟ್ಟು ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಜಾಸ್ತಿ ಏನು ಬಿಸಿ ಮಾಡ್ಕೋಬೇಕಂತೇಳಿಲ್ಲ, ಸ್ವಲ್ಪ ಬಿಸಿ ಆದರೆ ಸಾಕು. ಹಾಗಾಗಿ ಲೋ ಫ್ಲೇಮ್ನಲ್ಲಿ ಬಿಸಿ ಮಾಡ್ಕೊಳ್ಳಿ. ಜಸ್ಟ್ 1 ನಿಮಿಷ ಬಿಸಿ ಮಾಡಿಕೊಂಡ್ರೆ ಸಾಕು. ನಂತರ ಈ ಎಣ್ಣೆನ ಒಂದು ಬೌಲಿಗೆ ಹಾಕ್ಕೊಳ್ಳಿ. ನಂತರ ಇದಕ್ಕೆ 1 ಚಮಚದಷ್ಟು ಲಿಂಬೆಹಣ್ಣಿನ ರಸವನ್ನು ಹಾಕ್ಕೊಳ್ಬೇಕು. ನೋಡಿ, ನಾನು 1 ಚಮಚದಷ್ಟು ಲಿಂಬೆಹಣ್ಣಿನ ರಸವನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೇನೆ. ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ತೆಂಗಿನೆಣ್ಣೆ ಮತ್ತು ಈ ಲಿಂಬೆಹಣ್ಣಿನ ರಸ ಇದೆಯಲ್ಲ, ಇದು ಸರಿಯಾಗಿ ಮಿಕ್ಸ್ ಆಗಬೇಕು. ನೋಡಿ, ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ. ನಾನೊಂದು 1 ನಿಮಿಷ ಇದನ್ನು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೇನೆ. ಈಗ ಇದನ್ನು ಹೇಗೆ ಉಪಯೋಗಿಸೋದು ಅಂತ ಹೇಳ್ತೇನೆ. ನೀವೇನು ಮಾಡಬೇಕು ಅಂತೇಳಿದರೆ ಈ ರೀತಿಯಾಗಿ ರೆಡಿ ಮಾಡಿಕೊಂಡು ಸ್ನಾನಕ್ಕೆ ಅಟ್ಲೀಸ್ಟ್ 2 ಗಂಟೆಗಿಂತಲೂ ಮೊದಲು ಇದನ್ನು ತಲೆಗೆ ಹಚ್ಕೊಳ್ಬೇಕು. ತಲೆಗಂದ್ರೆ ಕೂದಲಿಗೆಲ್ಲ, ಕೂದಲಿನ ಬುಡಕ್ಕೆ ಹಚ್ಚಬೇಕು. ಅಂದರೆ ನಿಮ್ಮ ಸ್ಕಾಲ್ಪಿಗೆ ಸರಿಯಾಗಿ ಮಸಾಜನ್ನು ಮಾಡಬೇಕು. ಈ ರೀತಿ ಮಾಡಿ ಅಟ್ಲೀಸ್ಟ್ 2 ಗಂಟೆ ಹೊತ್ತು ಬಿಡಬೇಕು. ಇಲ್ಲ ಅಂತೇಳಿದರೆ ನೀವು ರಾತ್ರಿ ಹಚ್ಚಿ ಬೆಳಿಗ್ಗೆ ಸ್ನಾನ ಮಾಡಬೇಕು. ಸಪೋಸ್ ನಿಮಗೆ ರಾತ್ರಿ ಬಿಡಲಿಕ್ಕೆ ಆಗಿಲ್ಲ ಅಂತೇಳಿದರೆ ಒಂದು 2 ಗಂಟೆ ಹೋಗಿಲ್ಲ ಮೊದಲು ಇದನ್ನು ಹಚ್ಚಿ ಕೊನೆಗೆ ನೀವು ಇದನ್ನು ತೊಳೆದು ತೆಗಿಬೇಕು. ಈ ರೀತಿ ನೀವು ಮಾಡ್ತಾ ಬಂದಿದೆಯಲ್ಲ, ಕೆಲವೇ ದಿನಗಳಲ್ಲಿ ನಿಮ್ಮ ಡ್ಯಾಂಡ್ರಫ್ ಸಮಸ್ಯೆ ಸಂಪೂರ್ಣವಾಗಿ ನಿವಾರಣೆ ಆಗ್ತದೆ. ಈ ರೀತಿ ನೀವು ಅಟ್ಲೀಸ್ಟ್ ವಾರಕ್ಕೊಮ್ಮೆ ಮಾಡ್ತಾ ಬನ್ನಿ ಸಾಕು. ನಿಮ್ಮ ಡ್ಯಾಂಡ್ರಫ್ ಅಥವಾ ಈ ತಲೆ ಹೊಟ್ಟೆನಿದೆ ಆ ಹೊಟ್ಟಿನ ಸಮಸ್ಯೆ ನಿವಾರಣೆ ಆಗ್ತದೆ. ಇಲ್ಲಿ ನಾವು ಉಪಯೋಗಿಸಿರುವಂಥ ತೆಂಗಿನೆಣ್ಣೆ ಏನು ಮಾಡ್ತದೆ ಅಂದರೆ ಕೋಕೋನಟ್ ಆಯಿಲ್ ಏನು ಮಾಡ್ತದೆ ಅಂತ ಹೇಳಿದ್ರೆ ನಿಮ್ಮ ಸ್ಕಾಲ್ಪನ್ನು ಹೈಡ್ರೇಟ್ ಮಾಡ್ತದೆ. ತುಂಬ ಡ್ರೈನೆಸ್ ಇರ್ತದಲ್ಲ, ಆ ಡ್ರೈನೆಸ್ ಆಗದೇ ರೀತಿಯಲ್ಲಿ ನೋಡ್ಕೊಳ್ತದೆ. ಹಾಗಾಗಿ ನಿಮಗೆ ಈ ತಲೆ ಹೊಟ್ಟು ಆಗಲ್ಲ. ಅದರಲ್ಲೂ ಮುಖ್ಯವಾಗಿ ನಿಮಗೆ ಈ ತಲೆ ಹೊಟ್ಟಿನಿಂದಾಗಿ ಕೆಲವೊಮ್ಮೆ ತಲೆ ತುರಿಸ್ತಾ ಇರ್ತದಲ್ಲ, ಆ ತುರಿಕೆ ಇದರಿಂದಾಗಿ ಸಂಪೂರ್ಣವಾಗಿ ಸ್ಟಾಪ್ ಆಗ್ತದೆ. ಹಾಗೆಯೇ ಲಿಂಬೆಹಣ್ಣಿನ ರಸದಲ್ಲಿ ಸಿಟ್ರಿಕ್ ಆ್ಯಸಿಡ್ ಇರ್ತದೆ ಮತ್ತು ಜಿಂಕ್ ಇರ್ತದೆ. ಹಾಗೆಯೇ ಲಿಂಬೆಹಣ್ಣಿನ ರಸದಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಮತ್ತು ಆ್ಯಂಟಿ ಫಂಗಲ್ ಪ್ರಾಪರ್ಟೀಸ್ ಇದರಲ್ಲಿರ್ತದೆ. ಹಾಗಾಗಿ ತಲೆ ಹೊಟ್ಟು ಆಗದೇ ಇರೋ ರೀತಿಯಲ್ಲಿ ಇದು ನೋಡ್ಕೊಳ್ತದೆ. ಅದರಿಂದಾಗಿ ಹೇಳಿದ್ದು ನಿಮಗೆ ಈ ಒಂದು ಸಿಂಪಲ್ ಆಗಿರುವಂಥ ಮನೆಮದ್ದನ್ನು ನೀವು ರೆಗ್ಯುಲರ್ ಆಗಿ ಉಪಯೋಗಿಸೋದ್ರಿಂದ ತಲೆ ಹೊಟ್ಟು ಅನ್ನೋದು ಪರ್ಮನೆಂಟಾಗಿ ನಿಮ್ಮ ತಲೆಯಿಂದ ಓಡಿ ಹೋಗಿಬಿಡ್ತದೆ. ನೋಡಿದ್ರಲ್ಲ, ತಲೆ ಹೊಟ್ಟಿಗೆ ಒಂದು ಸಿಂಪಲ್ ಆಗಿರುವಂತಹ ಮನೆಮದ್ದನ್ನು ಹೇಳಿದ್ದೇನೆ. ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನಂಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.